ಕೃಷ್ಣ, ಗೆಳೆಯ ಕೃಷ್ಣ. ಕೃಷ್ಣ, ನಿನ್ ಗೆಳೆಯ ಇಲ್ಲಿದನ್ ಕಣೋ. ಕೃಷ್ಣ, ರಾಧೆ, ನಿಮ್ಗೇನು ಆಗಿಲ್ಲ ತಾನೆ? ಗೆಳೆಯ ಧಾಮ, ನಮ್ಗೇನಾಗಿದೆ? ನಾವ್ ಆರಾಮಾಗಿದ್ದೀವಿ ಅಲ್ವಾ ರಾಧೆ? ನೀವೆಲ್ಲ ಯಾಕೆ ಇಷ್ಟು ಭಯ ಪಡ್ತಾ ಇದ್ದೀರಾ? ಗಾಬ್ರಿ, ಕೃಷ್ಣ ನೀನ್ ನೋಡ್ಲಿಲ್ವಾ? ನಾವ್ ಸ್ವಲ್ಪ ಅದ್ರಲ್ಲಿ ಪಾರಾದ್ವಿ. ಇದ್ಯಾವ್ದೋ ರಾಕ್ಷಸನ್ ಕೆಲ್ಸಾನೇ. ಹಾ ಕೃಷ್ಣ, ನಾನು ಆ ರಾಕ್ಷಸನ್ನ ನೋಡಿಲ್ಲ, ಆದ್ರೆ ನನಗೆ ಚೆನ್ನಾಗ್ ಗೊತ್ತು. ಆ ರಾಕ್ಷಸನಿಂದ ನೀನೇ ನಮ್ಮನ್ನೆಲ್ಲ ಕಾಪಾಡಿದು ಕೃಷ್ಣ. ನಾನೇನಾದ್ರೂ ಸತ್ಯ ಹೇಳಿದ್ರೆ ಗೆಳೆಯರೆಲ್ಲ ತುಂಬಾ ಭಯ ಪಡ್ತಾರೆ. ಆಮೇಲೆ ನನ್ ಜೊತೆ ಆಟ ಆಡೋದಕ್ಕೂ ಬರೋದಿಲ್ಲ. ಇವರೆಲ್ಲ ಗೋಕುಲಕ್ಕೆ ಹೋಗಿ ಎಲ್ಲ ಹೇಳ್ಬಿಟ್ರೆ ಅವರು ಹೆದರ್ಕೋತಾರೆ. ರಾಮ, ನೀನ್ ರಾಕ್ಷಸನ್ ನೋಡೇ ಇಲ್ಲ ಅಂದ್ಮೇಲೆ ನೀನ್ ಹೇಗೆ ಹೇಳ್ತೀಯ ಇಲ್ಲಿ ರಾಕ್ಷಸರಿದ್ದಾರೆ ಅಂತ? ಯಾಕಂದ್ರೆ ಕಲ್ಲೆಲ್ಲ ಮೇಲೆ ಹಾರ್ತಿತ್ತು. ಇನ್ನೇನ್ ಸ್ವಲ್ಪ ಇದ್ದಿದ್ರೆ ನಮ್ಮ ಮೇಲೆ ಬಿದ್ದ್ಬಿಡ್ತಿತ್ತು. ಕೃಷ್ಣ, ಕಲ್ಲೆಲ್ಲ ನಮ್ ತಲೆ ಮೇಲೆನೆ ಹಾರ್ತಿತ್ತು. ದಾಮ, ಕಲ್ಲೇನ್ ಪಕ್ಷಿನ ಮೇಲ್ಗಡೆ ಹಾರೋದಿಕ್ಕೆ? ಕಲ್ಲು ಹಾರಿದ್ ನಿಜ, ನಾವೆಲ್ಲ ನೋಡಿದ್ವಿ. ಗೆಳೆಯರೇ, ನೀವು ನೋಡಿದ್ದೆಲ್ಲ ಸತ್ಯ ಅಲ್ಲ. ನಿಮ್ ಭಯ ಭ್ರಮೆ ಅಷ್ಟೇ. ಭಯ? ಭ್ರಮೆ? ಹಾ, ಅಮ್ಮ ಹೇಳ್ತಾಳೆ, ನಾವ್ ಹೆದ್ರದಾಗ ಹೀಗೇನಾದ್ರೂ ಕಲ್ಪನೆ ಮಾಡ್ಕೋತೀವಿ. ನಮ್ಗೇನೋ ತೊಂದ್ರೆ ಆಗಿದೆ, ನಮ್ಗೆ ಯಾರೋ ಕೆಟ್ಟದ್ ಮಾಡ್ತಿದ್ದಾರೆ ಅನ್ಸುತ್ತೆ, ನಮ್ಗೆ ಕೆಟ್ಟ ಕನ್ಸು ಬೀಳುತ್ತೆ. ಆ ಭ್ರಮೆಯಿಂದ ಅದೆಲ್ಲ ಸತ್ಯ ಅನ್ಸುತ್ತೆ. ನೀವು ಅಷ್ಟೇ ಭಯ ಮತ್ತೆ ಭ್ರಮೆ ಮಧ್ಯೆ ಸಿಕ್ಕಾಕೊಂಡಿದ್ದೀರಾ. ನಡೀರಿ ನಡೀರಿ, ಸಮಯ ಕಳಿಬೇಡಿ. ಅಮ್ಮ ನಮ್ಗೋಸ್ಕರ ಕಾಯ್ತಿರ್ತಾಳೆ. ಬನ್ನಿ ಬನ್ನಿ. ಗೋಪಿಕೆ, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ ಬೇಕಾಗಿರೋದೆಲ್ಲ ಸಿಕ್ತಲ್ಲ, ಬಾ ಹೋಗೋಣ. ಈ ಕೃಷ್ಣ ನಿಜವಾಗ್ಲೂ ನಡೆದಿರೋದೆಲ್ಲ ಭಯ ಭ್ರಮೆ ಅಂತ ಕತೆ ಕಟ್ಟಿ ಯಾಕೆ ಸುಳ್ಳು ಹೇಳ್ತಿದ್ದಾನೆ? ಆದ್ರೆ ನನ್ನ ಹೆಸರು ರಾಧೆ. ನಾನು ಇದ್ರಲ್ಲಿರೋ ಗುಟ್ಟನ್ನ ರಟ್ ಮಾಡೇ ಮಾಡ್ತೀನಿ. ಶ್ರೀ ಕೃಷ್ಣಚಂದ್ರ ಕೃಪಾಳು ಭಜಮನ ನಂದನ ನಂದನ ಸುಂದರಂ ಆ ಶರಣ ಶರಣ ಭವ ಭಯಹರಣ ಆನಂದ ಘನ ರಾಧಾವರಂ. ನಾರಾಯಣ ನಾರಾಯಣ. ಪ್ರಭು, ಇಂದು ಪರಮಾವತಾರಿ ಶ್ರೀಕೃಷ್ಣನನ್ನು ಮತ್ತು ದೇವಿ ರಾಧೆಯನ್ನು ಈ ರೀತಿ ಒಟ್ಟಿಗೆ ನೋಡಿ ನನ್ನ ಹೃದಯ ಪ್ರೇಮ ಮತ್ತು ಭಕ್ತಿ ಭಾವದಿಂದ ತುಂಬಿ ಬರುತ್ತಿದೆ. ನೋಡಿ ಪ್ರಭು, ಅಲೌಕಿಕ ಅನುಪಮ ಅದ್ವಿತೀಯ ದೃಶ್ಯವನ್ನು ಯಾರು ನೋಡಿದರೂ ಹಾಗೆ ನೋಡುತ್ತಲೇ ಇರುತ್ತಾರೆ ಪ್ರಭು. ಓಂ ಜಯ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜಯ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜಯ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜಯ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಇವರನ್ನ ನೋಡ್ತಾ ಇದ್ರೆ ಪ್ರಭು ರಾಮ ಮತ್ತು ಮಾತೆ ಸೀತೆ ಪೃಥ್ವಿಯ ಮೇಲೆ ಮತ್ತೆ ಅವತಾರವೆತ್ತಿದ್ದಾರೆನ್ಸುತ್ತೆ. ಪ್ರಭು, ನೀವು ದರ್ಶನ ನೀಡಿ ನನ್ನನ್ನೇನೋ ಕ್ಷಮಿಸಿದಿರಿ. ಆದರೆ ಮಾತೆ ಸೀತೆಯಿಂದ ಕ್ಷಮೆ ಯಾವಾಗ? ಈ ಅಧಮನ ಉದ್ಧಾರ ಎಂದಿಗೆ? ಉದ್ಧಾರ? ಮೂರ್ಖ ಶ್ರೀಧರ, ನಿನಗೆ ಉದ್ಧಾರ ಆಗ್ಬೇಕು ಅಂತಿದ್ರೆ ಭಗವಂತ ಕಂಸನ ಬರ ಹೋಗು, ಅವನೇ ನಿನ್ನ ಉದ್ಧಾರ ಮಾಡ್ತಾನೆ. ನಾನ್ ಕೇಳಿದ್ದಕ್ಕೆ ನಿನಗೆ ಜೀವದಾನ ಕೊಟ್ಟ, ಅವನೇ ನಿನ್ನ ಉದ್ಧಾರ ಮಾಡ್ತಾನೆ. ಶರೀರವು ಬುದ್ಧಿಯೂ ಇಲ್ಲದ ಉತ್ಕಚ, ನಿನಗೆ ಉದ್ಧಾರದ ಅರ್ಥವೂ ತಿಳಿದಿಲ್ಲ, ಪ್ರಭುನಾಮದ ಮಹಿಮೆಯೂ ತಿಳಿದಿಲ್ಲ. ಆದಿಪುರುಷಸ್ಯ ನಾರಾಯಣಸ್ಯ ನಾಮೋಚ್ಚಾರಣ ಮಾತ್ರೇಣ ನಿರ್ದತ ಕಲಿರ್ಭವತಿ. ನನ್ನ ಪ್ರಭು ನಾರಾಯಣನ ಸ್ಮರಣೆಯಿಂದ ಮಾತ್ರ
ನೀನು ಯುಗ ಯುಗಗಳ ಒದ್ದಾಟದಿಂದ ಮುಕ್ತನಾಗಲು ಸಾಧ್ಯ. ನಾರಾಯಣ ನಾರಾಯಣ. ಭಕ್ತಿಯನ್ನು ನಾನು ಕೊಡ್ತೇನೆ ಶ್ರೀಧರ, ನಿನ್ನ ಆ ನಾರಾಯಣ ದೂತನಿಗೆ. ನಾರಾಯಣ ನಾರಾಯಣ. ಪ್ರಭು, ಶರೀರವಿಲ್ಲದ ವಾಯುವಿನಿಂದಲೇ ನಿರ್ಮಿತವಾದ ಈ ಉತ್ಕಚ ಯಾರು ಪ್ರಭು? ಅವನು ಯುಗ ಯುಗಗಳಿಂದ ತಮ್ಮನ್ನು ಶತ್ರುವೆಂದೇಕೆ ಭಾವಿಸುತ್ತಿದ್ದಾನೆ ಪ್ರಭು? ಇವನೊಂದಿಗಿನ ನಿಮ್ಮ ಸಂಬಂಧವೇನು ಪ್ರಭು? ದೇವರ್ಷಿ, ಈ ಉತ್ಕಚ ಯಾರೋ ಸಾಧಾರಣ ಮನುಷ್ಯನಲ್ಲ. ಮತ್ಸ್ಯ ಅವತಾರದ ನಂತರ ಭೂಮಿಯ ಮೇಲೆ ಪುನಃ ಜೀವಿಗಳ ಸಂಚಾರವಾದ ಮೇಲೆ ಆಗ ಹಿರಣ್ಯಾಕ್ಷನೆಂಬ ಅತ್ಯಂತ ಬಲಶಾಲಿ ಅಸುರನ ಜನ್ಮವಾಯಿತು. ಅವನನ್ನು ಸೋಲಿಸುವುದು ಜಗತ್ತಿನಲ್ಲಿಯೇ ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಹಿರಣ್ಯಾಕ್ಷ ನಾನು, ಹಿರಣ್ಯಾಕ್ಷ. ದೇವತೆಗಳು, ಮನುಷ್ಯರು ಮತ್ತೆ ವಿಷ್ಣು ಭಕ್ತರ ವೈರಿ ನಾನು, ಹಿರಣ್ಯಾಕ್ಷ. ಈ ಸೃಷ್ಟಿಯಲ್ಲಿ ಯಾರು ಕೂಡ ನನ್ನನ್ನ ಎದುರಿಸಲಾರರು. ತನ್ನ ಅಹಂಕಾರದ ಮದದಲ್ಲಿ ಅವನು ಪೂರ್ತಿ ಪೃಥ್ವಿಗೆ ತಾನು ಅಧಿಪತಿಯಾಗಬೇಕೆಂದು ಬಯಸುತ್ತಿದ್ದ. ಹೇ ವೀರರ ಮಾತೆ ವಸುಂಧರೆ, ಹೇ ಪೃಥ್ವಿ, ಈಗ ನೀನು ಮಹಾಬಲಿ ಹಿರಣ್ಯಾಕ್ಷನ ಅಧಿಪತ್ಯ ಸ್ವೀಕರಿಸಬೇಕು. ನೀನು ನನ್ನನ್ನು ಮದುವೆಯಾಗಬೇಕು. ಈ ಜಗತ್ತಿನಲ್ಲಿ ನನಗಿಂತ ಹೆಚ್ಚು ವೀರ ಮತ್ತು ಬಲಶಾಲಿ ಇನ್ಯಾರೂ ಇಲ್ಲ. ದುಷ್ಟ ಹಿರಣ್ಯಾಕ್ಷ, ನಾನು ಪೃಥ್ವಿ, ಬ್ರಹ್ಮಾಂಡ ಪಾಲಕ ನಾರಾಯಣನ ಉಪಾಸಕಿ. ಅವನೇ ನನ್ನ ಸ್ವಾಮಿ, ಅವನೇ ನನ್ನ ರಕ್ಷಕ. ನನ್ನ ಮೇಲೆ ಕೇವಲ ಅವನ ಅಧಿಪತ್ಯ ಸಾಧ್ಯವಿದೆ, ಇನ್ಯಾರದ್ದೂ ಅಲ್ಲ. ವಸುಂಧರೆ, ಇಷ್ಟೊಂದು ದುರಂಕಾರ. ಹಿರಣ್ಯಾಕ್ಷ ಯಾರನ್ನು ಬಯಸುತ್ತಾನೋ ಅವರನ್ನು ಪಡೆಯುತ್ತಾನೆ. ಈಗ ನಾನು ನೋಡುತ್ತೇನೆ ಆ ನಿನ್ನ ನಾರಾಯಣ ನಿನ್ನನ್ನು ಹೇಗೆ ಕಾಪಾಡುತ್ತಾನೆಂದು. ದೇವರ್ಷಿ, ಅಧಮ ಹಿರಣ್ಯಾಕ್ಷ ಪೃಥ್ವಿಯೊಂದಿಗೆ ಪಾತಾಳಕ್ಕೆ ಹೊರಟು ಹೋದ. ಆಗ ಪೃಥ್ವಿಯ ರಕ್ಷಣೆಗಾಗಿ ನಾನು ವರಾಹ ಅವತಾರವನ್ನು ಧರಿಸಿದೆ. ವಸುಂಧರೆ, ಎಲ್ಲಿದ್ದಾನೆ ನಿನ್ನ ನಾರಾಯಣ? ನಿನ್ನನ್ನು ಕಾಪಾಡಲು ಇನ್ನೂ ಏಕೆ ಬರಲಿಲ್ಲ? ನಾನು ನಿನಗೆ ಮುಕ್ತಿ ನೀಡುತ್ತೇನೆ ನಾರಾಯಣ. ವಸುಂಧರೆ ನನ್ನ ಸ್ವತ್ತು. ದೇವರ್ಷಿ, ಈ ಉತ್ಕಚ ಅದೇ ಹಿರಣ್ಯಾಕ್ಷನ ಪುತ್ರ. ನಾನು ವರಾಹ ರೂಪದಲ್ಲಿ ಪೃಥ್ವಿಯ ರಕ್ಷಣೆಗಾಗಿ ಹಿರಣ್ಯಾಕ್ಷನ ಅಂತ್ಯ ಮಾಡಿದೆ. ಆಗಿನಿಂದ ಇವನು ನನ್ನನ್ನು ಶತ್ರುವೆಂದು ಭಾವಿಸುತ್ತಿದ್ದಾನೆ. ಆದರೆ ಪ್ರಭು, ದೇವತೆ, ಮನುಷ್ಯ, ಅಸುರ ಎಲ್ಲರೂ ಸಶರೀರಿಗಳಾಗಿರುತ್ತಾರೆ. ಆದರೆ ಈ ಉತ್ಕಚ ಶರೀರರಹಿತ ಹೇಗಾದ ಪ್ರಭು? ದೇವರ್ಷಿ, ನನ್ನಿಂದ ಅವನ ತಂದೆಯ ಮೃತ್ಯುವಿಗೆ ಪ್ರತಿಕಾರ ತೆಗೆದುಕೊಳ್ಳಲು ಈ ಉತ್ಕಚ ಋಷಿಗಳ ಮೇಲೆ ಅನಾಚಾರವೆಸಗತೊಡಗಿದ, ಅವರ ಹತ್ಯೆ ಮಾಡತೊಡಗಿದ. ಇದೇ ಉದ್ದೇಶದಿಂದ ಅವನೊಮ್ಮೆ ಋಷಿ ಲೋಮಶರ ಆಶ್ರಮಕ್ಕೆ ಹೋದ.
ನನ್ನ ತಂದೆ ಹಿರಣ್ಯಾಕ್ಷನನ್ನ ಮೋಸದಿಂದ ಕೊಂದ. ಅವನು ನನಗೆ ಸಿಗೋ ತನಕನು ನಾನು ಅವನ ಭಕ್ತರನ್ನು ಕೊಲ್ತಾನೆ ಇರ್ತೀನಿ. ನಿಲ್ಲು ಉತ್ಕಚ. ಋಷಿ ಲೋಮಶ, ನಾನು ಸುಮ್ಮನಿರ್ಬೇಕಂದ್ರೆ ನಿನ್ನ ನಾರಾಯಣನನ್ನ ಕರೆ, ಆ ಮಾಸ್ಕರನನ್ನ ಕರೆ. ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಒಬ್ಬ ಋಷಿ ಉಳಿಯೋದಿಲ್ಲ. ಮೂರ್ಖ, ಬುದ್ಧಿಗೇಡಿ ಉತ್ಕಚ, ನಾನು ನಿನಗೆ ಕೊನೆಯ ಅವಕಾಶ ನೀಡುತ್ತಿದ್ದೇನೆ. ಈಗಲೇ ಇಲ್ಲಿಂದ ಮರಳಿ ಹೋಗು. ಇಲ್ಲದಿದ್ದರೆ ಏನ್ ಮಾಡ್ತೀಯ? ನೀನ್ ತಡಿತೀಯ ನನ್ನ ಸಾಂಗಾನೆಗಳ ಬಲ ಇದೆ ನನ್ಗೆ. ಈ ಉತ್ಕರ್ಷನನ್ನ ಸಣ್ಣ ಇರುದ ತರ ಇರೋ ಒಬ್ಬ ಋಷಿ ತಡಿತಾನ. ನೋಡ್ತೀನಿ ಹೇಗೆ ತಡಿತೀಯ ಅಂತ. ಅಧರ್ಮಿ ಉತ್ಕಚ, ನಿನಗೆ ಈ ನಿನ್ನ ಶಾರೀರಿಕ ಬಲವೆಂದರೆ ಇಷ್ಟು ಅಹಂಕಾರವಿದೆಯೇ? ಹಾಗಾದರೆ ಕೇಳು, ನಾನು ನಿನಗೆ ಇದೇ ಕ್ಷಣ ಶಾಪ ನೀಡುತ್ತೇನೆ. ವಿದೇಹಿ ಭವ, ಅಧರ್ಮಿಯೇ, ನೀನು ಈ ಕ್ಷಣವೇ ಶರೀರ ರಹಿತನಾಗು. ದೇವರ್ಷಿ, ಆಗಲೇ ಶರೀರದ ಜೊತೆ ಉತ್ಕಚನ ಅಹಂಕಾರವು ಸಮಾಪ್ತಿಯಾಯಿತು. ಆಗ ಅವನು ಋಷಿ ಲೋಮಶನಲ್ಲಿ ಕ್ಷಮಾಪಣೆ ಬೇಡಿದ. ಸಾಧುಗಳು ಸ್ವಭಾವದಿಂದಲೇ ದಯಾಳುವಾಗಿರುತ್ತಾರೆ. ಹಾಗಾಗಿ ಋಷಿ ಲೋಮಶನು ಕ್ಷಮಾದಾನ ನೀಡುತ್ತಾ ಹೇಳಿದ, ದುರಹಂಕಾರಿ ಉತ್ಕಚ, ನೀನು ಯಾರನ್ನು ಶತ್ರುವೆನ್ನುತ್ತೀಯೋ ಅವನು ಸ್ವಯಂ ಕರುಣಾನಿಧಿ ಶ್ರೀಹರಿ ಭಗವಂತ ವಿಷ್ಣುವೇ. ಅವನು ದ್ವಾಪರ ಯುಗದಲ್ಲಿ ಪರಮಾವತಾರಿ ಶ್ರೀಕೃಷ್ಣರ ರೂಪದಲ್ಲಿ ಅವತರಿಸುತ್ತಾನೆ. ಯಾವ ಪ್ರಕಾರ ನೀನು ನಮ್ಮ ಧರ್ಮದ ಜೀವನವನ್ನೇ ಕಾಲಿನಿಂದ ಒದ್ದೆಯೋ ಹಾಗೆಯೇ ನಿನ್ನ ಆ ಕಾಲ್ಬೆರಳಿಗೆ ಗಾಯವಾಗುವ ಕಾರಣದಿಂದಲೇ ನಿನಗೆ ಮುಕ್ತಿ ದೊರೆಯಲಿದೆ. ಆಗಿನಿಂದಲೂ ಈ ಉತ್ಕಚ ಆ ಚಾಕ್ಷುಷ ಮನ್ವಂತರದಿಂದ ಈ ವೈವಸ್ವತ ಮನ್ವಂತರದವರೆಗೂ ಅವನ ಮುಕ್ತಿಗಾಗಿ ಕಾಯುತ್ತಿದ್ದಾನೆ. ಕಾಲನ ಪ್ರವಾಹದಲ್ಲಿ ಇದನ್ನೆಲ್ಲ ಅವನು ಮರೆತು ಬಿಟ್ಟಿದ್ದಾನೆ. ನಾರಾಯಣ ನಾರಾಯಣ, ನನಗೆ ಅರ್ಥವಾಯಿತು ಪ್ರಭು, ನನಗೆ ತಿಳಿಯಿತು. ಒಂಬೈನೂರ 97, 998, 999 ಮತ್ತೆ ಇದು 1000. ಕೃಷ್ಣ ಲಾಡು ತಗೋ ಅಣ್ಣ ಲಾಡು. ಬಾಲಕ, ನಿನ್ನ ಸಾವು ಹೇಗಾಗತ್ತೆ ಅಂತ ಈ ಜಗತ್ನಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಿನ್ನ ಮೃತ್ಯು ನನ್ನ ಕೈಯಿಂದಾನೇ ನಿನ್ನ ಮೃತ್ಯು ಆಗುತ್ತೆ ನಂದ ಪುತ್ರ. ಅಣ್ಣ, ನಾನ್ ನಿನ್ಗೆ ಲಡ್ಡು ತಿನ್ಸಿ ತಿನ್ಸಿ ಸುಸ್ತಾಗ್ತೀನಿ. ನೀನು ಈ ಭಾರ ಎತ್ತಿ ಎತ್ತಿ ಸುಸ್ತಾಗ್ತೀಯ. ಅಣ್ಣ, ಈಗ ಮಾಡ್ತಿರೋದ್ ನಿನ್ ಕೆಲ್ಸಕ್ ಬರುತ್ತಾ ಅಥವಾ ಸುಮ್ನೆ ಗಾಳಿಲಿ ಸುತ್ತೋಕ್ ಮಾತ್ರನಾ? ಕೃಷ್ಣ, ನಾನು ವ್ಯಾಯಾಮ ಮಾಡೋದ್ರಿಂದ ಈ ಗದೆಗೆ ಶಕ್ತಿ ಜಾಸ್ತಿ ಆಗುತ್ತೆ. ಈಗ ಇದಕ್ಕೆ ಎಷ್ಟು ಶಕ್ತಿ ಬಂದಿದೆ ಅಂದ್ರೆ ಇದರಿಂದ ಒಂದೇ ಏಟಿಗೆ ಯಾವ ರಾಕ್ಷಸನ್ ಪ್ರಾಣ ಬೇಕಾದ್ರೂ ತೆಗಿಬಹುದು. ಅಣ್ಣ, ಹಾಗಾದ್ರೆ ಈ ಗದೆ ತುಂಬಾ ಉಪಯೋಗಕ್ಕೆ ಬರೋದಿದೆ. ಕಂಸ ಮಾವನ್ ರಾಕ್ಷಸರು ಮತ್ತೆ ಅಣ್ಣನ್ ಗದೆ. ಕಂಸ ಮಾವನ್ಗೆ ಅರ್ಥ ಆಗದೆ ಇದ್ದಿದ್ದನ್ನ ಈಗ ಈ ಗದೆ ಅರ್ಥ ಮಾಡಿಸುತ್ತೆ. ಅಣ್ಣನ್ ಗದೆ ಮುಂದೆ ಕಂಸನ್ ರಾಕ್ಷಸರಿದ್ರೆ ನೋಡಕ್ಕೆ ಎಷ್ಟು ಖುಷಿ ಆಗ್ಬೋದು. ಕೃಷ್ಣ, ನೀನು ಯೋಚನೆ ಮಾಡ್ಬೇಡ. ಎಷ್ಟ್ ಲಾಡು ಕೊಡ್ತೀಯೋ ಅಷ್ಟ್ ವ್ಯಾಯಾಮ ಮಾಡ್ಬೋದು. ಅಣ್ಣ, ವ್ಯಾಯಾಮ ನನ್ಗೆ ಆಗ್ತಿದೆ. ನನ್ ಪುಟ್ ಕೈಯಲ್ಲಿ ನಿನ್ಗೆ ಲಾಡು ತಿನ್ಸಿ ಸಾಕಾಯ್ತು. ಕೃಷ್ಣ, ಅದಕ್ಕೆ ನಾನು ಹೇಳೋದು, ನೀನು ಬೆಣ್ಣೆ ಬಿಟ್ಬಿಡು, ಲಾಡು ತಿನ್ನು. ಆಗ ನೀನು ಬಲಶಾಲಿ ಆಗ್ತೀಯ. ನೋಡು, ಈ ನಿನ್ ಅಣ್ಣನ್ ತರಾನೇ. ಅಣ್ಣ, ಬಲಶಾಲಿ ಆಗೋದಕ್ಕೆ ಈ ಲಾಡಿನ ಅಗತ್ಯನೂ ಇಲ್ಲ, ವ್ಯಾಯಾಮದ ಅಗತ್ಯನೂ ಇಲ್ಲ. ಅಮ್ಮ ಹೇಳ್ತಾಳೆ, ಶಕ್ತಿ ದೇಹದಲ್ಲ ಮನ್ಸಲ್ಲಿರೋದು ಅಂತ. ಕೃಷ್ಣ, ನೀನ್ ನಂಗೆ ಹೇಳ್ತಿರೋದೇನಂದ್ರೆ ನಿನ್ ಮನ್ಸಲ್ಲಿ ಎಷ್ಟ್ ಶಕ್ತಿ ಇದೆ ಅಂದ್ರೆ ನೀನ್ ನನ್ನ ಈ ಗದೆನ್ ಎತ್ತೋರಿಸ್ತೀಯಾ? ಗದೆ
ಮನ್ಸಿನ ಶಕ್ತಿ ಮುಂದೆ ಈ ಗದೆ ಯಾವ ಲೆಕ್ಕ ಹೇಳು? ನಾನಿದನ್ನ ಲಾಡು ಎತ್ತೋ ತರ ಎತ್ತು ಬಿಡ್ತೀನಿ, ಅದು ಒಂದೇ ಕೈಲಿ. ಆದ್ರೆ ನನ್ಗದ್ರ ಅಗತ್ಯ ಇಲ್ಲ, ನನ್ ಜೊತೆ ಬಲಶಾಲಿ ಅಣ್ಣ ಇದ್ದಾನೆ. ಮತ್ತೆ ಅಮ್ಮ ಹೇಳ್ತಾಳೆ, ದೊಡ್ಡೋರ್ ಜೊತೆಗಿದ್ದಾಗ ಚಿಕ್ಕೋರು ಬಲ ಪ್ರದರ್ಶನ ಮಾಡ್ಬಾರ್ದು ಅಂತ. ಅಲ್ವಾ ಅಣ್ಣ? ಅಣ್ಣ ಯೋಚನೆ ಮಾಡ್ಬೇಡ, ಈ ಲಾಡು ತಿನ್ನು, ನನ್ ಬಲಶಾಲಿ ಅಣ್ಣ. ಮಹಾರಾಜ, ಭವಿಷ್ಯದಲ್ಲಿ ನಮ್ಮ ಪುತ್ರನೇ ಕಂಸನ ವಿರುದ್ಧ ಅತಿ ದೊಡ್ಡ ಯುದ್ಧ ಮಾಡಬೇಕಾಗುತ್ತದೆ. ಆದರೆ ಅವನು ಅದಕ್ಕೆ ಹೇಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾನೋ? ಅವನು ಸಿದ್ಧತೆ ಮಾಡಿಕೊಂಡಿರುತ್ತಾನೋ ಇಲ್ಲವೋ ದೇವಕಿ, ಅವನೊಮ್ಮೆ ನಿರ್ಧಾರ ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲ, ಅದಂತೂ ಸತ್ಯ. ಏನು ಬೇಕಾದರೂ ಸಾಧಿಸಬಲ್ಲ. ಏಕೆಂದರೆ ಅವನು ದೇವಕಿಯ ಮಗ. ಈ ದೇವಕಿಯ ಇಚ್ಛಾಶಕ್ತಿಯನ್ನು ಈ ಜಗತ್ತಿನಲ್ಲಿ ಯಾರೂ ಕುಗ್ಗಿಸಲಾರರು. ನಮ್ಮ ಕಂದನಂತೂ ನಿನ್ನ ಇದೇ ಇಚ್ಛಾಶಕ್ತಿಯ ಪ್ರತಿರೂಪ ದೇವಕಿ. ಮಹಾರಾಜ, ಅಕ್ರೂರ, ಪ್ರಣಾಮಗಳು ಮಹಾರಾಜ. ಪ್ರಣಾಮ ಮಹಾರಾಣಿ. ಮಹಾರಾಜ, ಎಷ್ಟೋ ದಿನಗಳಾದ ಮೇಲೆ ಇವತ್ತೊಂದು ಒಳ್ಳೆ ಸುದ್ದಿ ಸಿಕ್ಕಿದೆ. ಕಂಸನ ನಗರದಲ್ಲಿ ಶುಭ ಸಮಾಚಾರ. ಹೌದು ಮಹಾರಾಜ, ನನಗೇನನ್ಸುತ್ತೆ ಅಂದ್ರೆ ಭಗವಂತ ಆ ಕಂಸನಿಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅಂತ. ಕೊನೆಗೂ ಅವನ ಮನಸ್ಸು ಬದಲಾಗಿರೋ ಹಾಗಿದೆ ಮಹಾರಾಜ. ಅಕ್ರೂರರೇ, ಸ್ಪಷ್ಟವಾಗಿ ಹೇಳಿ, ಏನಾಯಿತು? ಮಹಾರಾಣಿ, ಕಂಸ ದೇವಿ ಪ್ರಾಪ್ತಿಯನ್ನ ಬಿಡುಗಡೆ ಮಾಡಿದ್ದಾನೆ. ಬಿಡುಗಡೆ ಮಾಡಿದನೆ? ಹೌದು ಮಹಾರಾಣಿ. ದೇವಿ ಪ್ರಾಪ್ತಿ ಕೂಡ ಇಲ್ಲಿ ಒಂಥರ ಬಂಧಿನೇ ಆಗಿದ್ರು. ಆದ್ರೀಗ ಅವ್ರು ತಮ್ಮ ಬದುಕನ್ನ ಅವರಿಷ್ಟದ ಪ್ರಕಾರನೇ ನಡೆಸಬಹುದು. ಮಹಾರಾಜ, ಕಂಸ ದೇವಿ ಪ್ರಾಪ್ತಿಗೆ ಎಲ್ಲ ಬಂಧನಗಳ ಜೊತೆ ವಿವಾಹ ಬಂಧನದಿಂದಲೂ ಮುಕ್ತಿ ನೀಡಿದ್ದಾನೆ. ವಿವಾಹ ಬಂಧನದಿಂದ ಮುಕ್ತಿ? ಮಹಾರಾಜ, ದೇವಿ ಪ್ರಾಪ್ತಿಯೇ ನಮಗೆ ಗುಪ್ತ ಮಾರ್ಗ ಎಲ್ಲಿದೆ ಅಂತ ತೋರಿಸಿದ್ದು. ಅವರು ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಕಂಸನ ನರಕದಿಂದ ಅವ್ರಿಗೆ ಕೊನೆಗೂ ಮುಕ್ತಿ ಸಿಕ್ಕಿದ್ದು ಬಹಳ ಸಂತೋಷದ ವಿಷಯ. ಅಕ್ರೂರರೇ, ಕಂಸನ ಜೊತೆಗೆ ಇಷ್ಟು ವರ್ಷಗಳಿಂದ ಇದ್ದರೂ ಅವನಿನ್ನೂ ನಿಮಗೆ ಅರ್ಥವಾಗಲಿಲ್ಲವೇ? ಅರ್ಥ ಆಗ್ಲಿಲ್ಲ ಮಹಾರಾಣಿ. ಇದು ಸಂತೋಷವಲ್ಲ, ಚಿಂತೆಯ ವಿಷಯ ಅಕ್ರೂರರೇ. ಪ್ರಾಪ್ತಿಯ ಜೀವಕ್ಕೆ ಅಪಾಯವಿದೆ. ಕೃಷ್ಣ, ನೀನಂತೂ ಯಾವಾಗ್ಲೂ ಮಾತಾಡ್ತಾನೆ ಇರ್ತೀಯ. ಇವತ್ ನಾನಂತೂ ತೀರ್ಮಾನ ಮಾಡಿದೀನಿ, ನಿನ್ ದೊಡ್ಡ ದೊಡ್ಡ ಮಾತಿಂದು ಒಂದು ಸಣ್ಣ ಪರೀಕ್ಷೆ ಆಗ್ಲೇಬೇಕು ಕೃಷ್ಣ. ಕೃಷ್ಣ, ಇವತ್ ನೀನ್ ಈ ಗದೆನ್ ಎತ್ ತೋರಿಸ್ಲೇಬೇಕು. ನಾನು ನೋಡೇ ಬಿಡ್ತೀನಿ ನಿನ್ ಎಷ್ಟಿದೆ ಶಕ್ತಿ. ಆದ್ರೆ ಅಣ್ಣ, ನಾನ್ ನನ್ ಮನ್ಸಿನ ಶಕ್ತಿ ತೋರ್ಸೋದ್ ಹೇಗೆ? ನನ್ ಕೈಯಲ್ಲಿ ನಿನ್ನ ಶಕ್ತಿಶಾಲಿ ಮಾಡೋ ಲಾಡು ಇದೆಯಲ್ಲ. ಕೃಷ್ಣ, ಇನ್ನೇನಾದ್ರೂ ತೊಂದ್ರೆ ಇಲ್ಲ ಅಣ್ಣ. ಮತ್ತೇನ್ ಯೋಚನೆ ಮಾಡ್ತಿದ್ಯಾ ಕೃಷ್ಣ? ತೋರ್ಸು ನಿನ್ ಮನ್ಸಿನ ಶಕ್ತಿ. ಎತ್ತು ಈ ಗದೆನ, ನಾನು ನೋಡೇ ಬಿಡ್ತೀನಿ. ಕೃಷ್ಣ, ನಂಗ್ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತು. ನೀನಿವತ್ತು ತಪ್ಪಿಸ್ಕೊಳ್ಳೋ ಯೋಚನೆ ಮಾತ್ರ ಮಾಡ್ಬೇಡ. ಇಲ್ಲ ಅಂದ್ರೆ ನಾನು ರಾಧೆಗೆ ಹೇಳ್ತೀನಿ ಕೃಷ್ಣಂಗೆ ಈ ಗದೆ ಎತ್ತಕ್ಕಾಗ್ಲಿಲ್ಲ ಅಂತ. ನೀನೇ ಯೋಚನೆ ಮಾಡು. ರಾಧೆಗೇನಾದ್ರೂ ಗೊತ್ತಾದ್ರೆ ಅವಳು 1,00,000 ಹಸು ಇದೆ ಅನ್ನೋ ಬದಲು ಕೃಷ್ಣನ್ ಕೈಯಿಂದ ಗದೆ ಎತ್ತಕ್ಕೂ ಆಗ್ಲಿಲ್ಲ ಅಂತ ಹೇಳಕ್ ಶುರು ಮಾಡ್ತಾಳೆ. ನಾನಂತೂ ಈ ಗದೆ ಎತ್ತಲೇಬೇಕು, ನನ್ಗೋಸ್ಕರ ಅಲ್ಲ, ರಾಧೆಯಿಂದ ತಪ್ಸ್ಕೊಳ್ಳಕ್ಕೆ.
ರಾಧೆ 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 ರಾಧೆ. ಏನಾಯ್ತು? ಇವತ್ ನನ್ ರಾಧೆ ಯಾಕಿಷ್ಟು ಚಿಂತೆಯಲ್ಲಿದ್ದಾಳೆ? ಅತ್ತೆ, ನನಗೇನೂ ಚಿಂತೆ ಇಲ್ಲ. ನಾನು ಯೋಚಿಸ್ತಾ ಇದ್ದೆ. ನಮ್ ರಾಧೆ ಪುಟ್ಟಿ ಏನ್ ಯೋಚನೆ ಮಾಡ್ತಿದ್ದಾಳೆ? ಅತ್ತೆ, ಸಮಸ್ಯೆ ಆಗಿದ್ ನಿಜ, ಆದ್ರೆ ಏನೂ ಆಗಿಲ್ಲ. ಏನೂ ಆಗದೆ ಇದ್ರು ಯಾರೋ ನಮ್ಮ ಮೇಲೆ ಆಕ್ರಮಣ ಮಾಡಿದ್ ನಿಜ. ನಮ್ಮ ಮೇಲೆ ಆಕ್ರಮಣ ಆಗಿದೆ ಅಂದ್ಮೇಲೆ ಕೃಷ್ಣ ನಮ್ಮನ್ ಯಾಕೆ ಕಾಪಾಡ್ದ? ಸಮಸ್ಯೆ, ಆಕ್ರಮಣ, ರಕ್ಷಣೆ. ಕೃಷ್ಣ, ನೀನೇನ್ ಹೇಳ್ತಿದ್ಯಾ ರಾಧೆ ಪುಟ್ಟಿ? ನನ್ಗಂತೂ ಏನೂ ಅರ್ಥ ಆಗ್ತಿಲ್ಲ. ಅತ್ತೆ, ನನ್ಗೆ ಏನೂ ಅರ್ಥ ಆಗಿಲ್ಲ ಅಂದ್ಮೇಲೆ ನಿಮಗೇನ್ ಅರ್ಥ ಆಗಕ್ ಸಾಧ್ಯ? ನಾನು ರಾಧೆ. ಈ ಒಗಟನ್ನ ನಾನು ಬಿಡಿಸ್ತೀನಿ, ನೋಡ್ತೀರಿ. ಬರೀ ಇದನ್ನ ಎತ್ಕೊಂಡ್ರೆ ಏನೂ ಆಗಲ್ಲ. ನಂತರ ವ್ಯಾಯಾಮ ಮಾಡಿ ತೋರ್ಸು. ಸರಿ ಅಣ್ಣ. ಅಯ್ಯೋ, ನೀನು? ಗೊಲ್ಲ, ನಾನ್ ನಿನ್ನ ಹತ್ರ ಏನೋ ಮುಖ್ಯವಾದ ಮಾತಾಡ್ಬೇಕು. ಬಾ ನನ್ ಜೊತೆಗೆ. ಆದ್ರೆ ನಾನ್ ಬರಕ್ಕಾಗಲ್ಲ. ನಾನ್ ನಮ್ಮ ಅಣ್ಣನ್ ಗದೆ ಎತ್ಬೇಕು ಅಲ್ವಾ ಅಣ್ಣ? ಕೃಷ್ಣ, ನಾನ್ ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನಾನ್ ಮಾತಾಡುವಾಗ ಎಲ್ಲ ನನ್ ಮಾತು ಕೇಳ್ತಾರೆ. ನಾನ್ ಯಾರ ಮಾತು ಕೇಳಲ್ಲ. ನಾನ್ ಬಾ ಆದ್ಮೇಲೆ ಬರ್ಬೇಕು. ಅಯ್ಯೋ ಬಲರಾಮ, ಮಗು ನಮ್ಮ ಎತ್ತಿನ ಗಾಡಿ ದಾರಿ ಮಧ್ಯೆ ನಿಂತೋಗಿದೆ. ಬಾರಪ್ಪ, ಸ್ವಲ್ಪ ಸಹಾಯ ಮಾಡು. ಗೋಕುಲದಲ್ಲಿ ಯಾವ ಕಷ್ಟದ ಕೆಲ್ಸನೂ ಈ ಬಲರಾಮ ಸಹಾಯ ಮಾಡ್ದಿದ್ರೆ ಆಗೋದೇ ಇಲ್ವಲ್ಲ. ನಡೀರಿ, ಬಂದೆ. ಕಂಸ ಎಲ್ಲರ ಮುಂದೆ ಏನೇ ಹೇಳಿದರೂ ಏನೇ ಮಾಡಿದರೂ ವಾಸ್ತವದಲ್ಲಿ ಅವನ ಉದ್ದೇಶ ಅದಕ್ಕೆ ವಿರುದ್ಧವಾಗಿರುತ್ತದೆ. ಅವನು ಪ್ರಾಪ್ತಿಯನ್ನು ಮುಕ್ತಗೊಳಿಸಿದ್ದಾನೆಂದರೆ ಇದಕ್ಕೆ ಇರುವುದು ಒಂದೇ ಅರ್ಥ: ಅವನು ಪ್ರಾಪ್ತಿಯನ್ನು ಕೊಲ್ಲಲು ಬಯಸುತ್ತಿದ್ದಾನೆ. ಅಕ್ರೂರರೇ, ನಾವು ಪ್ರಾಪ್ತಿಯ ಋಣಿಗಳು. ಅದಕ್ಕೆ ನೀವು ಹೊರಡಿ, ಹೋಗಿ ಹೇಗಾದರೂ ಮಾಡಿ ಪ್ರಾಪ್ತಿಯ ಜೀವವನ್ನು ಉಳಿಸಿ. ಅಕ್ರೂರರೇ, ಶೀಘ್ರವೇ ಹೊರಡಿ, ಹೋಗದಿದ್ದರೆ ಅನರ್ಥವಾಗುತ್ತದೆ. ಜೋಳ, ಇದು ತುಂಬಾನೇ ರುಚಿಯಾಗಿದೆ. ಗೋಪಿಕೆ, ತಗೋ, ನೀನು ತಿನ್ನು. ಗೋಪಿಕೆ, ನೀನ್ ನನ್ನ ಇಲ್ಲಿ ಕರ್ಕೊ ಬಂದೆ. ನನ್ಗೋಸ್ಕರ ಜೋಳ ಕೊಟ್ಟೆ, ಅದಕ್ಕೋಸ್ಕರ ಧನ್ಯವಾದ. ನಾನಿವಾಗ ಹೋಗ್ ಬರ್ತೀನಿ ಗೋಪಿಕೆ. ನಿಲ್ಲು ಕೃಷ್ಣ, ನಿಂಗ್ ಜೋಳ ತಿನ್ನಿಸ್ಬೇಕಂತ ನಾನು ಕರ್ಕೊಂಬರ್ಲಿಲ್ಲ. ಮತ್ತೆ ನಾನ್ ನಿನ್ನ ಕರ್ಕೊಂಬಂದಿದ್ ಯಾಕಂದ್ರೆ ನನಗೆ ನಿನ್ ಸತ್ಯ ಗೊತ್ತಾಗ್ಬೇಕು. ನೀನು ಕಾಡಲ್ಲಿ ನನ್ನ ಹತ್ರ ಮತ್ತೆ ಗೆಳೆಯರ ಹತ್ರ ಯಾಕೆ ಸುಳ್ಳಾಡ್ದೆ? ಸುಳ್ಳ? ನಾನ್ ಯಾವಾಗ ನಿಂಗ್ ಸುಳ್ಳು ಹೇಳ್ದೆ? ಗೋಪಿಕೆ, ನಾನ್ ಯಾವತ್ತೂ ನಿಂಗ್ ಸುಳ್ಳು ಹೇಳಿಲ್ಲ. ನಾನು ರಾಧೆ. ನಮಗ್ ತೊಂದ್ರೆ ಆಗಿತ್ತು ಅಂತ ನಾನ್ ಹೇಳಿದ್ಮೇಲೆ ತೊಂದ್ರೆ ಆಗಿತ್ತು 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 ನಾನ್ ಅಂತಿದ್ದೀನಿ ನೀನ್ ನಮ್ಮನ್ನೆಲ್ಲ ಕಾಪಾಡ್ದೆ ಅಂತ. ಮತ್ ನೀನ್ ನಮ್ಮನ್ನ ಕಾಪಾಡಿದ್ಯಾ 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 ನನ್ಗೆ ಇದೆಲ್ಲ ಅರ್ಥ ಆಗ್ತಿಲ್ಲ. ಯಾರು, ಯಾಕೆ, ಹೇಗೆ ನಮ್ಮ ಮೇಲ್ ದಾಳಿ ಮಾಡಿದ್ ಯಾರು? ಅವ್ರಿಗೆ ನನ್ನಿಂದ ಏನ್ ಬೇಕಿತ್ತು? ಕೃಷ್ಣ, ನೀನಿ ಸತ್ಯ ಹೇಳಲೇಬೇಕು. ಯಾಕಂದ್ರೆ ನಾನು ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನಮ್ಮ ಹಸು ಕದಿಬೇಕಂತ ಯಾರಾದ್ರೂ ಬಂದಿರ್ಬಹುದು. ಆ ಉತ್ಕಚ ಏನಾದರೂ ಅನಾಹುತ ಮಾಡುವ ಮೊದಲೇ ಪ್ರಭುವಿಗೆ ಎಲ್ಲ ಸತ್ಯವನ್ನು ತಿಳಿಸಬೇಕು. ನಾರಾಯಣ ಭಕ್ತ ಶ್ರೀಧರ, ನಾನು ಇದನ್ನೇ ಬಯಸ್ತಿದ್ದೆ. ಒಂದು ಅವಕಾಶ, ಆ ಬಾಲಕನನ್ನ ಕೊಲ್ಲೋ ಅವಕಾಶವನ್ನ ನೀನೇ ನನಗೆ ಕೊಡ್ತಾ ಇದ್ದೀಯಾ? ನೀನ್ ಇಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ತಗೋ ಇದನ್ನ, ಜೋಳ ತಿನ್ನು. ಗೋಪಿಕೆ ಅಮ್ಮ ಹೇಳ್ತಾಳೆ, ನಮ್ಗೆ ಹಸುವಾಗಿದ್ದಾಗ ಹೀಗೆ ಅರ್ಥ ಇಲ್ದೇ ಇರೋ ಯೋಚನೆ ಬರ್ತಾ ಇರುತ್ತೆ. ಅದಕ್ಕೆ ನೀನು ಜೋಳ ತಿನ್ನು. ಗೊಲ್ಲ, ಈ ಜೋಳ ನಾನ್ ನಿನ್ಗೆ ಅಂತ ತಂದಿದ್ದೆ, ನೀನೇ ತಿನ್ಬಿಡು. ಇವತ್ ನೀನ್ ನನ್ಗೋಸ್ಕರ ಇಷ್ಟೆಲ್ಲ ಉಪಕಾರ ಮಾಡ್ತಿದ್ಯಾ? ಅದ್ಯಾಕೆ ಗೋಪಿಕೆ?
ಯಾಕಂದ್ರೆ ನೀನ್ ನಮ್ಮನ್ ಕಾಪಾಡಿದ್ದೆ. ನಾನು ಯಾರ ಋಣನೂ ಇಟ್ಕೊಳ್ಳೋದಿಲ್ಲ. ನನ್ ಜೀವ ಉಳಿಸಿದ್ರು ನಾನು ಇಟ್ಕೊಳ್ಳೋದಿಲ್ಲ. ಓಹೋ, ಅಂದ್ರೆ ನೀನ್ ಕಾಪಾಡಿದ್ದಕ್ಕೆ ಈ ಜೋಳ ಕೊಟ್ಟ? ಈ ತರ ಎಲ್ಲ ನೀನೇ ಮಾಡೋದ್ ರಾಧೆ. ಗೊಲ್ಲ, ನಾನ್ ರಾಧೆ. ನಾನ್ ಏನ್ ಮಾಡ್ಬೇಕಂತ ನನಗ್ ಗೊತ್ತು. ನಾನ್ ಮಾಡಕ್ ಆಗ್ದಿರೋ ಯಾವ ಕೆಲ್ಸಾನೂ ಇಲ್ಲ. ಈಗ ಜಾಸ್ತಿ ಮಾತಾಡ್ಬೇಡ. ನೇರವಾಗಿ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಯಾಕೆ? ಏನ್ ಪ್ರಶ್ನೆ? ಯಾವ ಉತ್ತರ? ಅದೇ ಪ್ರಶ್ನೆ ಏನು ಅಂತ ನಿಂಗೆ ತಿಳಿತಲ್ಲ. ಸರಿ, ಈಗ ಉತ್ತರ ಕೊಡು. ನನ್ ಜೀವ ಹೇಗ್ ಕಾಪಾಡ್ದೆ ನೀನು? ನಿನ್ ಪ್ರಶ್ನೆಗೆ ಉತ್ತರ ಏನು ಅಂತ ನನ್ಗೂ ಗೊತ್ತಿಲ್ಲ. ಯಾರ್ ನಮ್ಮೇಲೆ ಯಾಕೆ ಆಕ್ರಮಣ ಮಾಡ್ತಿದಾರೋ ಏನೋ. ಆದ್ರೆ ಈ ಜಂಬದ ಹುಡುಗಿಗೆ ಅರ್ಥ ಮಾಡಿಸೋದು ಹೇಗೆ? ಗೊಲ್ಲ, ಸುಮ್ನೆ ಯಾಕೆ ನಿಂತಿದ್ಯಾ? ನನಗ್ ಉತ್ತರ ಕೊಡು. ಗೋಪಿಕೆ ಅಮ್ಮ ಹೇಳ್ತಾಳೆ, ಕೆಲವು ಪ್ರಶ್ನೆಗೆ ಉತ್ತರ ನಾವು ಹುಡ್ಕೋಕೆ ಹೋಗ್ಬಾರ್ದಂತೆ. ಕೃಷ್ಣ, ನಾನು ರಾಧೆ. ನನಗ್ ಉತ್ತರ ಬೇಕು ಅಂತ ನಾನ್ ಹೇಳಿದ್ಮೇಲೆ ನನಗ್ ಉತ್ತರ ಬೇಕು. ಈಗ ನೀನ್ ನನ್ ಜೋಳನೂ ತಿಂದಿದ್ಯಾ, ಅದಕ್ಕೆ ನೀನ್ ನಂಗೆ ಉತ್ತರ ಕೊಡ್ಲೇಬೇಕು. ರಾಧೆ ಪುಟ್ಟಿ, ಜಟಿಲ ಅತ್ತೆ. ಗೊಲ್ಲ, ನಮ್ಮ ಮಾತುಕತೆ ಇನ್ನೂ ಕೊನೆ ಆಗಿಲ್ಲ. ನಾನು ಈಗ್ಲೇ ಬಂದೆ. ಅಲ್ಲಿ ತನಕ ನೀನ್ ಇಲ್ಲೇ ಇರ್ಬೇಕು. ಇವಳೊಬ್ಳು ಅಡ್ಮಾರಿ ಗೋಪಿಕೆ. ನಾರಾಯಣ ನಾರಾಯಣ. ಬ್ರಹ್ಮದೇವ, ನೀವಿಲ್ ಬಂದಿದ್ದೀರಾ? ಹಾ ಪ್ರಭು, ಒಮ್ಮೆ ನಿಮ್ಮನ್ನು ಪಡೆದವರು ನಿಮ್ಮಿಂದ ದೂರ ಹೇಗಿರ್ತಾರೆ? ಬ್ರಹ್ಮದೇವ, ನಾನು ಪ್ರಭು ಅಲ್ಲ, ಕೃಷ್ಣ ನಾನು. ನೀವು ನನ್ನ ಪ್ರಭು ಅಂತ ಕರೆದ್ರೆ ನಂಗೆ ತುಂಬಾ ತೃಷ್ಟಿ ಆಗತ್ತಷ್ಟೇ. ಆಮೇಲೆ ಅಮ್ಮ ಮೆಣಸಿನ್ಕಾಯಿ ಹೊಗೆ ಹಾಕಿ ಆಕ್ಷನ್ ಆಕ್ಷನ್ ಆಕ್ಷನ್. ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ಬ್ರಹ್ಮದೇವ? ಅರ್ಥವಾಯಿತು ಪ್ರಭು. ನೀವು ನಿಮ್ಮ ಲೀಲೆಗಳನ್ನು ಜಗತ್ತಿನಿಂದ ಮುಚ್ಚಿಡುತ್ತೀರಿ. ರಾಮ ಅವತಾರದಲ್ಲೂ ನೀವು ಹೀಗೆ ಇರುತ್ತಿದ್ರಿ. ನೀವೇ ನಾರಾಯಣನೆಂದು ಯಾರಿಗೂ ತಿಳಿಯದಂತಿದ್ರಿ. ಆದರೆ ನಾನು ನಾರಾಯಣನಿಗೆ ದ್ರೋಹ ಮಾಡಿದೆ. ಆದರೆ ಇನ್ನು ನಿಮಗೆ ದ್ರೋಹವಾಗಲು ಬಿಡುವುದಿಲ್ಲ. ಬ್ರಹ್ಮದೇವ, ನೀವು ಅಳ್ತಿದ್ದೀರಾ? ನಾನು ಅಳುತ್ತಿಲ್ಲ ಪ್ರಭು, ಇದು ಪಶ್ಚಾತ್ತಾಪದ ಕಣ್ಣೀರು. ಪಶ್ಚಾತ್ತಾಪ? ಹಾ ಯಶೋದೆ ಕಂದ, ನಾನು ನಿಮಗೆ ಮೋಸ ಮಾಡಿದೆ. ನನ್ನನ್ನು ಕಂಸನೇ ಇಲ್ಲಿಗೆ ಕಳಿಸಿದ್ದ. ನನ್ನನ್ನು ಕ್ಷಮಿಸು ಕೃಷ್ಣ, ಕ್ಷಮಿಸಿಬಿಡು. ಬ್ರಹ್ಮದೇವ, ಅಮ್ಮ ಹೇಳ್ತಾಳೆ, ನಾವು ತಪ್ಪೊಪ್ಕೊಂಡ್ಮೇಲೆ ಎಲ್ಲ ಪಾಪನೂ ಪರಿಹಾರ ಆದಂಗೇನೆ. ಹಾ ನಂದಲಾಲ, ನೀನೇನೋ ನನ್ನನ್ನು ಕ್ಷಮಿಸಿದೆ. ಆದರೆ ಸಂಕಟ ಇನ್ನೂ ದೂರವಾಗಿಲ್ಲ. ಕಂಸ ನನ್ನೊಂದಿಗೆ ಇನ್ನೊಬ್ಬ ರಾಕ್ಷಸನನ್ನು ಕಳಿಸಿದ್ದಾನೆ. ಶರೀರವಿಲ್ಲದ ಉತ್ಕಚ. ಶರೀರನೇ ಇಲ್ದೇ ಇರೋ ಉತ್ಕಚನ ಅಂದ್ರೆ ಅಲ್ಲಿ ರಾಧೆ ಮತ್ತೆ ನನ್ ಗೆಳೆಯರ ಮೇಲೆ ಅವನೇ ಆಕ್ರಮಣ ಮಾಡಿದ್ದ. ಹಾ ನಂದಲಾಲ, ಈಗಲೂ ಅವನು ಬೆಟ್ಟಗಳ ಹಿಂದಡಿಗೆ ಆಕ್ರಮಣದ ಯೋಜನೆ ರೂಪಿಸುತ್ತಿದ್ದಾನೆ. ಈ ರಾಕ್ಷಸ ಏನಾದ್ರೂ ಹೊಸ ತೊಂದ್ರೆ ಮಾಡೋದಕ್ಕೂ ಮೊದ್ಲೇ ನಾನು ಇವನ್ ಬಗ್ಗೆ ಅಣ್ಣನ್ಗೆ ಹೇಳಲೇಬೇಕು. ಮುಕ್ತ ಧರಣಿಯು ಮುಕ್ತ ಗಗನವು ಮುಕ್ತವಾಗಲಿ ನನ್ನ ಮನವು, ಮುಕ್ತ ಅಗ್ನಿಯು ಮುಕ್ತ ವಾಯುವು ಮುಕ್ತವಾಗಲಿ ನನ್ನ ತನುವು. ಏನಾಯಿತು ಭಗವಂತ ಕಂಸನ ಭಕ್ತರೇ?
ಇಂದು ಮುಕ್ತಿಯ ದಿನ, ಮುಕ್ತರಾಗಿ ಉತ್ಸವ ಆಚರಿಸುವ ದಿನ, ಹಾಡು ನೃತ್ಯದ ದಿನ, ಆನಂದದಲ್ಲಿ ತೇಲಾಡುವ ದಿನ. ಏಕೆಂದರೆ ಇಂದು ಭಗವಂತ ಕಂಸ ಅವನ ಭಕ್ತೆ, ಅವನ ಪತ್ನಿ, ಅವನ ಭಕ್ತ ಪತ್ನಿ ಪ್ರಾಪ್ತಿಗೆ ಮುಕ್ತಿ ನೀಡಿದ್ದಾನೆ. ಇಂದು ನನಗೆ ತಿಳಿಯಿತು, ಆನಂದ ಬಂಧನದಲ್ಲಿಲ್ಲ, ಮುಕ್ತಿ ಪಡೆಯೋದರಲ್ಲಿದೆ. ಸಾ ಭಕ್ತಿಯ ವಿಮುಕ್ತಯೇ, ಅರ್ಥಾತ್ ನಿಜವಾದ ಭಕ್ತಿ ಎಂದರೆ ಮುಕ್ತಿಯನ್ನು ನೀಡುವುದು. ಹೇಳಿ, ಎದ್ದೇಳಿ ಭಗವಂತ ಕಂಸನ ಭಕ್ತರೇ, ಪ್ರಾರ್ಥನೆ ಮಾಡಿ ಭಗವಂತ ಕಂಸನನ್ನು ಅವನು ನಿಮಗೆ ಭಕ್ತಿ ನೀಡಲೆಂದು, ಭಕ್ತಿಯಿಂದಿರಲು ಶಕ್ತಿ ನೀಡಲೆಂದು, ಕೊನೆಯಲ್ಲಿ ಮುಕ್ತಿಯನ್ನು ನೀಡಲೆಂದು. ಅನಿಸುತ್ತದೆ ನನ್ನ ಭಕ್ತರಿಗೆ ಆನಂದದ ಅನುಭವವಾಗುತ್ತಿಲ್ಲ. ಮಾಡಿಸಲೇ ಆನಂದದ ಅನುಭವ. ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ ಜೈಕಾರವಲ್ಲ ಮೂರ್ಖರೇ. ಪ್ರೇಮದಾತ ಭಗವಂತ ಕಂಸನಿಗೆ ಜಯಕಾರ. ಪ್ರೇಮದಾತ ಭಗವಂತ ಕಂಸನಿಗೆ, ಮುಕ್ತಿದಾತ ಭಗವಂತ ಕಂಸನಿಗೆ. ಇವ ಸರ್ವಶಕ್ತಿವಂತನು ಭಗವಂತನು, ಇವ ದೇವದಾತಾರನು ದಯಾನಿಧಾನನು. ಇವ ಸರ್ವಶಕ್ತಿವಂತನು ಭಗವಂತನು, ಇವ ದೇವದಾತಾರನು ದಯಾನಿಧಾನನು. ಇವನೇ ಮೂಲನು ಕಾಲನು, ಧರ ಇವನೇ ಪಾತಾಳನು, ಜನಧನಕ್ಕೆ ಸ್ವಾಮಿಯು ಇವನು, ಬಲವಂತನು ಸುವಿಶಾಲನು. ಇವ ಮಾಯಾ ವಿದ್ಯಾ ತಂತ್ರನು, ಅಗಣಿತ ಚಲನು, ಇವ ಸಂತನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು. ಮಹಾರಾಣಿ, ಭಗವಂತ ಕಂಸ ನಿಮ್ಮ ಅಪರಾಧವನ್ನು ಮನ್ನಿಸಿದ್ದಾರೆ. ಈಗ ನಿಮ್ಮನ್ನು ಆನಂದ ಉತ್ಸವಕ್ಕೆ ಆಸ್ಥಾನಕ್ಕೆ ಬರ ಹೇಳಿದ್ದಾರೆ. ಆನಂದ ಉತ್ಸವ? ಹೌದು ಮಹಾರಾಣಿ. ಮಹಾರಾಣಿ ಪ್ರಾಪ್ತಿಗೆ ಮುಕ್ತಿ ನೀಡಿದ ಸಂತೋಷದಲ್ಲಿ ಭಗವಂತ ಕಂಸರು ಆನಂದ ಉತ್ಸವವನ್ನು ಏರ್ಪಡಿಸಿದ್ದಾರೆ. ಬನ್ನಿ ಮಹಾರಾಣಿ. ಭಗವಂತ ಕಂಸ ಪ್ರಾಪ್ತಿಯನ್ನು ಬಿಡುಗಡೆ ಮಾಡಿದ್ದಾರೆ, ಆದರೆ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಥವಾಗುತ್ತಿಲ್ಲ. ನನ್ನ ಸಹೋದರಿ ಪ್ರಾಪ್ತಿ ಎಲ್ಲಿದ್ದರೂ ಕ್ಷೇಮವಾಗಿದ್ದರೆ ಸಾಕು. ಈ ದೇವನ ಭಕ್ತಿಯಲ್ಲಿ ಶಕ್ತಿ ಪಡೆದು ಭಕ್ತ ಶಿರೋಮಣಿಯಾಗುವ, ಈತ ಕ್ಷಮಾಶೀಲನು ದಯಾಪರನು, ಈತನ ಪೂಜಿಸಿದವ ಶ್ರೇಷ್ಠನಾಗುವ, ಈತನ ಕೆಡುಕನು ಕಳೆಯತಲಿರುವ ಕಾರ್ಯದಲ್ಲಿ ಭೀಭತ್ಸನು, ಈತನೇ ಎಲ್ಲ ಕಾರ್ಯವಗೈವ, ಈತನೇ ವರ ಕಲಿವಂಶನು, ಭೀಭತ್ಸನು ಕಲಿವಂಶನು, ಇವ ಕಂಸನು, ಭೀಭತ್ಸನು ಕಲಿವಂಶನು, ಇವ ಕಂಸನು, ಭೀಭತ್ಸನು ಕಲಿವಂಶನು, ಇವ ಕಂಸನು, ಭೀಭತ್ಸನು ಕಲಿವಂಶನು, ಇವ ಕಂಸನು. ಬಾ ನನ್ನ ಪ್ರಿಯ ಪತ್ನಿ ಅಸ್ತಿ, ಸುಸ್ವಾಗತ. ಭಗವಂತ, ಇದೆಲ್ಲ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಿದ್ದೇನೆ ಅಸ್ತಿ. ವಿವಾಹದ ದಿನದಿಂದಲೂ ನಿನಗೆ ನಾನು ತುಂಬಾ ದುಃಖ ನೀಡಿದೆ, ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದ್ದೇನೆ. ನಾನು ಇಂದು ನಿನ್ನನ್ನು ಸಂತೋಷಗೊಳಿಸಲೆಂದೇ ನಾನು ಈ ಆನಂದ ಉತ್ಸವ ಆಯೋಜಿಸಿದ್ದೇನೆ. ಬಾ ಪ್ರಿಯೆ, ನನ್ನ ಈ ಆನಂದ ಉತ್ಸವದಲ್ಲಿ ಭಾಗಿಯಾಗಿ ಈ ಪಾಪಿ ಭಗವಂತ ಕಂಸನಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಅವಕಾಶ ನೀಡು. ಬಾ.
ಭಗವಂತ. ಇಲ್ಲ ಅಸ್ತಿ, ನೀನು ನನ್ನನ್ನು ಕ್ಷಮಿಸುವವರೆಗೂ ನಾನು ಬೇರೇನು ಕೇಳುವುದಿಲ್ಲ. ಎಷ್ಟು ದುರ್ಭಾಗ್ಯಶಾಲಿ ನಾನು. ಅವಳು ನನ್ನನ್ನು ಪ್ರೀತಿಸದಿದ್ದರೂ ಪ್ರಿಯೆ 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 ಎನ್ನುತ್ತಿದ್ದೆ. ನೀನು ನನ್ನನ್ನು ಪ್ರೀತಿಸುತ್ತಿದ್ದರೂ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಜೋರಾಗಿ ತಳ್ಳಿ ಗಾಡಿನ, ಜೋರಾಗಿ ತಳ್ಳಿ ಗಾಡಿನ. ಅಣ್ಣ, ಕೃಷ್ಣ ನಿಂಗ್ ಕಾಣಿಸ್ತಿಲ್ವಾ ಗಾಡಿ ಎತ್ತಕ್ ಸಹಾಯ ಮಾಡ್ತಿರೋದು? ಅಣ್ಣ, ನಾನ್ ನಿನ್ನ ಹತ್ರ ಮುಖ್ಯವಾದ ವಿಷಯ ಹೇಳ್ಬೇಕು. ಕೃಷ್ಣ, ನಾನ್ ಈಗ್ಲೂ ಮುಖ್ಯವಾಗಿರೋ ಕೆಲಸ ಮಾಡ್ತಿದ್ದೀನಿ. ಸರಿ ಬಿಡಣ್ಣ. ಅಣ್ಣ, ಇನ್ನು ಜೋರಾಗಿ ನೋಕಣ್ಣ, ಇನ್ನು ಜೋರಾಗಿ ನೋಕಣ್ಣ. ಅಣ್ಣ, ಇನ್ನು ಜೋರಾಗಿ ನೋಕಣ್ಣ. ಅಣ್ಣ, ಇನ್ನು ಜೋರಾಗಿ ನೋಕಣ್ಣ. ಕೃಷ್ಣ, ನಂಗ್ ಅರ್ಥನೇ ಆಗ್ತಿಲ್ಲ. ಈ ಎತ್ತಿನ ಗಾಡಿ ಯಾಕೆ ಹೊರಗಡೆನೆ ಬರ್ತಿಲ್ಲ? ಇಲ್ಲಿ ತನಕ ಹೀಗಾಗೇ ಇರ್ಲಿಲ್ಲ. ಬಲರಾಮ ಬಲ ಹಾಕಿದ್ರು ಈ ಎತ್ತಿನ ಗಾಡಿ ಹೊರಗ್ ಬರಲ್ಲ ಅಂದ್ರೆ ನಾನು ಮತ್ತೆ ನೂಕ್ ನೋಡ್ತೀನಿ. ಅಣ್ಣ, ಈ ಎತ್ತಿನ ಗಾಡಿ ಇಲ್ಲೇ ಇರ್ಲಿ ಬಿಡು. ನನ್ ಜೊತೆ ಬಾ ಅಣ್ಣ. ನನ್ನ ಹತ್ರ ಇನ್ನೂ ಮುಖ್ಯವಾಗಿರೋ ಕೆಲಸ ಇದೆ ಅಣ್ಣ. ಕೃಷ್ಣ, ನಂಗೆ ತುಂಬಾ ಚೆನ್ನಾಗ್ ಗೊತ್ತು ನೀನ್ ನನ್ನ ಇಲ್ಲಿಂದ ಯಾಕೆ ಕರೀತಿದ್ಯಾ ಅಂದ್ರೆ ಈ ಕೆಲ್ಸ ನನ್ನಿಂದ ಆಗಲ್ಲ ಅಂತ ಅನ್ಕೊಂಡು ಎಲ್ರು ನಗ್ಲಿ ಅಂತ ಅಲ್ವಾ? ನಿಂಗೆ ಗದೆ ಎತ್ತಕ್ ಆಗ್ದಿರೋ ಹಾಗೆ. ಇಲ್ಲ ಅಣ್ಣ, ಆ ವಿಷಯ ಅಲ್ಲ ಅದು. ವಿಷಯ ಏನಾದ್ರೂ ಇರ್ಲಿ, ಈಗ ಪ್ರಶ್ನೆ ನನ್ ಶಕ್ತಿದು. ಈ ಎತ್ತಿನ ಗಾಡಿನ ನಾನು ಇವತ್ತು ಮೇಲೆ ಏಳಿಸ್ತೀನಿ. ಆದ್ರೆ ಅರ್ಥನೇ ಆಗ್ತಿಲ್ಲ, ಈ ಗಾಡಿ ಬಲರಾಮನ್ ಶಕ್ತಿ ಮುಂದೆನೂ ಯಾಕೆ ಮೇಲೆ ಹೇಳ್ತಿಲ್ಲ? ಬಲರಾಮ, ಈ ಎತ್ತಿನ ಗಾಡಿಯ ಮೇಲೆ ಸಾವಿನ ಹೊರೆ ಇದೆ. ಈ ಎತ್ತಿನ ಗಾಡಿ ಕೆಳಗೆ ಬಿದ್ದು ಕೃಷ್ಣನ್ ಸಾವಾಗೋವರೆಗೂ ಈ ಎತ್ತಿನ ಗಾಡಿ ಮುಂದೆ ಹೋಗಲ್ಲ. ನನ್ನನ್ನು ಕ್ಷಮಿಸಿಬಿಡು ಅಸ್ತಿ. ನಾನು ನಿನಗೆ ಎಷ್ಟು ಅನ್ಯಾಯ ಮಾಡಿದೆ. ಸಂಶಯ ಪಟ್ಟೆ, ನಿನ್ನನ್ನು ಕಾರಾಗೃಹದಲ್ಲಿ ಬಂಧಿಸಿಟ್ಟೆ. ಈಗ ನೀನು ಕ್ಷಮಿಸದಿದ್ದರೆ ನಾನು ನನ್ನ ಶಿರವನ್ನು ಈ ಭೂಮಿಗೆ. ಭಗವಂತ, ಭಗವಂತ, ನೀವಿದೇನು ಮಾಡುತ್ತಿದ್ದೀರಿ? ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ತಪ್ಪು ಪರಿಸ್ಥಿತಿಯದ್ದು. ತಪ್ಪು ನನ್ನಿಂದಾಗಿತ್ತು ಭಗವಂತ. ನಿಮ್ಮ ಪ್ರೀತಿಯನ್ನು ಪಡೆಯಲಾಗದವಳು. ತಪ್ಪು ನಿನ್ನದೇ ಅಸ್ತಿ. ಇಲ್ಲಿ ನಾನೇ ಅಪರಾಧಿ ಎಂದುಕೊಂಡು ಕುಗ್ಗಿ ಹೋಗಿದ್ದೆ. ನೀನು ಇಂದು ನನ್ನನ್ನು ಕ್ಷಮಿಸಿ ಹೃದಯದ ಭಾರ ಕಡಿಮೆ ಮಾಡಿದೆ. ಬಾ ನನ್ನ ಪ್ರಿಯ ಪತ್ನಿ ಅಸ್ತಿ. ನಾನು ನಿನ್ನ ಪ್ರೇಮವನ್ನು ಎಂದಿಗೂ ಗ್ರಹಿಸಲೇ ಇಲ್ಲ. ಇಂದು ಈ ಉತ್ಸವದ ದಿನ ನಾನು ನಿನ್ನ ಹೃದಯವನ್ನು ಆನಂದದಲ್ಲಿ ತೇಲಾಡಿಸುತ್ತೇನೆ. ಬಾ ಪ್ರಿಯೆ, ಇಂದು ಭಕ್ತೆ ಭಗವಂತ ಇಬ್ಬರು ಒಟ್ಟಿಗೆ ಈ ಆನಂದದ ಉತ್ಸವದಲ್ಲಿ ಭಾಗಿಯಾಗೋಣ. ಇವ ಸರ್ವಶಕ್ತಿವಂತನು ಭಗವಂತನು, ಇವ ದೇವದಾತಾನನು ದಯಾನಿಧಾನನು. ಇವ ಸರ್ವಶಕ್ತಿವಂತನು ಭಗವಂತನು, ಇವ ದೇವದಾತಾರನು ದಯಾನಿಧಾನನು. ಇವನೇ ಮೂಲನು ಕಾಲನು, ಇವನೇ ಪಾತಾಳನು, ಜನಧನಕ್ಕೆ ಸ್ವಾಮಿಯು ಇವನು, ಬಲವಂತನು ಸುವಿಶಾಲನು. ಇವ ಮಾಯಾ ವಿದ್ಯಾ ತಂತ್ರನು, ಅಗಣಿತ ಚಲನು, ಇವ ಸಂತನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು. ನಿನಗೆ ನನ್ನ ಪ್ರೀತಿ ಬೇಕಿತ್ತಲ್ಲವೇ ಅಸ್ತಿ? ನಾನು ನಿನಗೆ ಪ್ರೀತಿ ನೀಡಿದ್ದೇನೆ. ಇನ್ನು ನೀನು ಸತ್ಯ ಹೇಳಿಬಿಡು. ಸತ್ಯ? ನಿನ್ನ ಸೋದರಿ ಪ್ರಾಪ್ತಿಯ ಸತ್ಯ. ಹಾ ಅಸ್ತಿ,
ಎಲ್ಲಿದ್ದಾಳೆ ಅವಳು? ನಿನ್ನ ಸೋದರಿ ಅವಳು. ನಿನಗೆ ಗೊತ್ತಿರಲೇಬೇಕಲ್ಲವೇ ಯಾರೊಂದಿಗೆ ಆನಂದೋತ್ಸವಕ್ಕೆ ಹೋಗಿದ್ದಾಳೆಂದು? ಎಲ್ಲಿದ್ದಾಳವಳು?